ರಾಣಿ ತರ ಇರಕ್ಕೂ ಬರುತ್ತೆ, ರಾಣಿ ತರ ಹೋರಾಡಕ್ಕೂ ಬರುತ್ತೆ ಅಂತ. ಏನು ಪಂಚಮ್ಮ, ಫ್ಯಾಂಟಾಸ್ಟಿಕ್. ನಾನ್ ನಿಮಗೆ ಅಡ್ಡ ಹೆಸರು ಕೊಡೋದೇ ಬೇಕಾಗಿಲ್ಲ. ಇನ್ನು ಮುಂದೆ ನಿಮ್ಮ ಹೆಸರೇ ಬೇಬಿ ಸ್ನೇಹ. ಓಕೆ, ಹ್ಯಾಪಿ. ಅಲ್ಲ, ಏನೇ ಬೇಬಿ ಆಗಿರ್ಲಿ ಕೂಡ ಇಷ್ಟು ದೊಡ್ಡವರಾಗಿದ್ದೀರಾ ನೀವು, ಇನ್ನು ಕೂಡ ಬೇಬಿ ಬ್ರಷ್ ಅಲ್ಲಿ ಹೆಂಗಮ್ಮ ಬ್ರಷ್ ಮಾಡ್ಕೋತೀಯ? ಉಜ್ಜೋದು ಗೊತ್ತಾಗಲ್ಲ. ಇಟ್ ಇಸ್ ಸೋ ಸಾಫ್ಟ್ ಆ ತರ. ಸೊ ಬೇಬಿ ಬ್ರಷ್ ಇಸ್ ಬೆಸ್ಟ್. ಓ ಮೈ ಗಾಡ್, ಎಲ್ಲರೂ ಬೇಬಿ ಬ್ರಷ್ ಯೂಸ್ ಮಾಡಿ, ಟೀತ್ ಒಳ್ಳೆ ಬಾಳಿಕೆ ಬರುತ್ತೆ. ನೀವೇನೋ ನಿಮ್ಮ ಲೈಫ್ ಅಲ್ಲಿ ಬೇಬಿ ಬ್ರಷ್ ನ ಯೂಸ್ ಮಾಡ್ತೀರಾ, ಆದ್ರೆ ನಮ್ಮ ಹಳ್ಳಿ ಮಂದಿ ಯಾವ ಬೇಬಿ ಬ್ರಷ್ ನ ಬಳಸ್ತಾರೆ ನೋಡೋಣವಾ? ತಗೊಂಬರ್ರಪ್ಪ. ಈಗ ನೀವೇನೋ ನಿಮ್ಮ ಮನೆಯಲ್ಲಿ ಬೇಬಿ ಬ್ರಷ್ ನ ಬಳಸ್ತೀರಾ, ಅದೇ ತರ ನಮ್ಮ ಹಳ್ಳಿ ಮಂದಿ ಕೂಡ ಇದೇ ಬೇಬಿನ ಬಳಸ್ತಾರೆ. ಇದೇ ಬೇಬಿ ಬ್ರಷ್ ಅಂತ ಅನ್ಕೊಂಡು ಬೇವನ್ನು ಬಳಸಿ ನೋಡುವ. ಆಚೆ ಅಲ್ಲ, ಒಳಗೆ. ದಿಸ್ ಇಸ್ ನಾಟ್ ಬೇಬಿ ಬ್ರಷ್, ದಿಸ್ ಇಸ್ ಬೇವಿನ ಬ್ರಷ್. ಯಾ, ಎಲ್ರಪ್ಪ ನಮ್ಮ ಹಳ್ಳಿ ಮಂದಿ ಇಲ್ಲಿ ನೋಡ್ರಪ್ಪ, ಮುದ್ದಾದ ಬೆಡಗಿ ಬಂದಿದ್ದಾರೆ, ಬೇಬಿ ಸ್ನೇಹ. ಹೆಂಗಿದಾರೆ ನಮ್ಮ ಹುಡುಗಿ? ಮಾವರ ಮಸ್ತ್ ಅದಳ್ರಿ. ಹೌದಾ, ಚೆನ್ನಾಗಿದ್ಯಾ? ನಡಿತೈತ್ರಿ, ಎಲ್ಲಿ ಹೋದ್ರ ನಡಿತೈತ್ರಿ ನನಗೆ. ಮಾಂತ್ಯ, ಹೇಳೋ ನಮ್ಮ ಹಳ್ಳಿ ಮಂದಿಗೆ ಹೇಳೋ, ಈ ಬೇವಿನ ಬೇಬಿನ ಹೇಗ್ ಬಳಸ್ತಾರೆ ಅಂತ. ಅವರೇ ಈಗ ನೋಡಿ ಹೆಂಗ್ ಮಾಡಕತ್ತಾರ ನೋಡ್ರಪ್ಪ. ಏನಮ್ಮ ಮಾಡೋದು? ಬೇಬಿ ಕಡಿಬೇಕು, ಹಂಗಲ್ಲ ಕಡಿಬೇಕು, ಹಂಗಲ್ಲ ತುದಿ ಕಡಿಬೇಕು. ಕಹಿ ಅದಿರ್ರಿ, ಟು ಬಿಟರ್ ಬಿಟರ್. ಇಟ್ಸ್ ಬಿಟರ್ ಬಿಟರ್ ಬೇಬಿ, ಐ ನೋ. ಈಗ ನಾ ತೋರಿಸ್ತೀನಿ ತಡ್ರಿ. ಇಲ್ಲಿ ಅಜ್ಜಿ ನೋಡ್ರಿ, ಇಲ್ಲಿ ಅಜ್ಜಿ ನೋಡಿ. ಅದಕ್ಕೆ ಅಜ್ಜಿ ಹಲ್ಲು ಅಷ್ಟು ಸ್ಟ್ರಾಂಗ್ ಆಗಿದೆ. ಅಜ್ಜಿ ಅಲ್ಲಿ ಬಂದಾಗ ಹೇಳ್ಕೊಡ್ತೀರಾ? ನೋಡ್ರಿ, ಬರ್ರಿ ನಮ್ಮ ಮನೆಗೆ. ಅಜ್ಜಿ, ನೀವು ಅಷ್ಟು ಚೆನ್ನಾಗಿ ಹಲ್ಲು ಉಜ್ತೀರಿ ಅಂದ್ರೆ ಡೆಫಿನೆಟ್ಲಿ ನಿಮ್ಮ ಹಲ್ಲು ನೋಡ್ಬೇಕು. ಹಲ್ಲು ತೋರಿಸ್ರಲ್ಲ. ನಮ್ಮ ಹಲ್ಲೆಲ್ಲ ಹೋಗ್ಯಾವಲ್ರಿ. ಅದಕ್ಕೆ ಬೇಬಿ ಬ್ರಷ್ ಯೂಸ್ ಮಾಡ್ಬೇಕು ಅಜ್ಜಿ. ನಮಗ ಅವ್ ಚಲೋ ಆಗೋಗಿಲ್ರಿ. ಈಗ ಬೇಬಿ ಬ್ರಷ್ ಇರಲ್ಲ ಹಳ್ಳಿಯಲ್ಲಿ. ಯಾಕೆ ಇದನ್ನ ಮಾಡಿಸ್ತಾ ಇದೀವಿ ಅಂತಂದ್ರೆ, ಬೇಬಿ ಸ್ನೇಹ, ಹಳ್ಳಿಯಲ್ಲಿ ಬೇಬಿ ಬ್ರಷ್ ಇರಲ್ಲ, ಬೇವಿನ ಕಡ್ಡಿ ಇರುತ್ತೆ. ಓಕೆನಾ? ಇದೇ ನಿಮ್ಮ ಆರೋಗ್ಯಕ್ಕೆ ಒಳ್ಳೇದು. ಇವೆಲ್ಲ ಸಾಕಷ್ಟು ವಿಚಾರಗಳನ್ನು ತಿಳಿಸ್ತೀವಿ. ಒಂದಷ್ಟು ನಿಮ್ಗೆ ಹೇಳೋದನ್ನ ನಿಮ್ಮ ತಂದೆ ತಾಯಿ ಮರ್ತು ಬಿಟ್ಟಿದ್ದಾರೆ, ಮುದ್ದಾಗಿ ಬೆಳೆಸಿದಾರಲ್ವಾ, ಅದಕ್ಕೆ ನಾವಿದೀವಿ ಈಗ. ಏನ್ ಸರ್? ಓಕೆ ಸರ್, ಕಲ್ಸ್ಕೊಡಿ. ಸ್ಟಾರ್ಟಿಂಗ್ ಅಲ್ಲಿ ಇಟ್ಸ್ ಬಿಟರ್ ಬಿಟರ್ ಅಂತಿದ್ದಾರೆ. ಇವರ ಹಳ್ಳಿ ಜೀವನ ಬೆಟರ್ ಆಗಿರತ್ತಾ ಹೇಳಿ? ಆಮೇಲೆ ಬೆಟರ್ ಬೆಟರ್ ಅಂತ ಕಲ್ಸ್ಕೊಡ್ತಾರೆ. ತಂದೆ ಕಾನ್ಫಿಡೆನ್ಸ್ ನೋಡಿ, ಫಸ್ಟ್ ಬಿಟರ್ ಅಂತಾರೆ, ಆಮೇಲೆ ಬೆಟರ್ ಅಂತಾರೆ ಅಂತ. ಓಕೆ, ಏನ್ ಗೊತ್ತಾ ಸ್ನೇಹ, ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆ ನೋಡಿದ್ವಪ್ಪ, ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್, ಒಂಥರ ಲಕ್ಸುರಿ ಕ್ವೀನ್ ನೀವು ಅಲ್ವಾ? ಈಗ ನೀವೇನ್ ಹಾಕೊಂಡು, ವಾಟ್ ಯು ವೇರಿಂಗ್? I'm wearing a bodycon dress. It's around 35 to 40K. 40,000 ರೂಪಾಯಿ ಡ್ರೆಸ್ ಹಾಕೊಂಡಿದಾರ ಅವರು. ನೋಡ್ರವು, ಅವ್ರು ಹಾಕೊಂಡಿರೋ ಬಟ್ಟಿ ಬೆಲೆ ಎಷ್ಟೇನ್ ಗೊತ್ತೇನ್ರಿ? 40 ಬರೋಬ್ಬರಿ 40,000 ರೂಪಾಯಿ. ನಮ್ಮ ಕಡೆ 2 ಎಮ್ಮಿ ಬರ್ತಾವ್ರಿ 40,000 ರೂಪಾಯಿದಾಗ. ಅಲ್ವಾ? ಈಗ ನೀವು ಕರಾಟೆ ಮಾಡಿದ್ ನೋಡ್ದೆ, ಅವರೇ ಕರಾಟೆ ಎಲ್ಲ ಮಾಡಕತ್ತಾರ ಇವರು. ಕರಾಟೆ ಅಂತ ಗೊತ್ತೇನ್ರಿ? ಹಿಂಗೆ ಅರ್ಥ ಆಯ್ತೇನ್ರಿ? ಅವ್ರು ಹೆಂಗ್ ಕರಾಟೆ ಮಾಡ್ತಾರಂತ ನೋಡೋಣವಾ? ಅವನ್ ಸೆಟಪ್ ತಗೊಂಬನ್ನಿ. ಬ್ಲ್ಯಾಕ್ ಬೆಲ್ಟ್ ಬೇಬಿ ಸ್ನೇಹ ಇವತ್ತು ಅವರ ಕರಾಟೆ ಸ್ಕಿಲ್ಸ್ ನ ನಿಮ್ ಮುಂದೆ ಪ್ರದರ್ಶನ ಮಾಡ್ತಾರೆ ನೋಡಿ. ರೆಡಿ? 3, 2, 1 ಗೋ. ಓ, ನಿಜವಾಗ್ಲೂ ನಮ್ಮ ಸ್ನೇಹ ಬ್ಯೂಟಿ ವಿತ್ ಬ್ರೈನ್ಸ್ ವಿತ್ ಸ್ಟ್ರೆಂಗ್ತ್ ಎಲ್ಲವೂ ಕೂಡ ಒಂಥರ ಮಿಕ್ಸ್ ಆಗಿದೆ. ಈ ನಮ್ಮ ಹಳ್ಳಿಯಲ್ಲಿ ಈ ಬೆಲ್ಟ್ ವರ್ಕ್ ಆಗಲ್ಲಮ್ಮ. ತೆಗೀರಿ ಬೆಲ್ಟ್. ಯಾವ ಬೆಲ್ಟ್ ವರ್ಕ್ ಆಗುತ್ತೆ ಗೊತ್ತಾ? ಈ ಬೆಲ್ಟ್ ಅಲ್ಲ, ನಮ್ಮ ಹಳ್ಳಿಯಲ್ಲಿ ವರ್ಕ್ ಆಗೋ ಬೆಲ್ಟ್ ತಗೊಂಬರಲ್ಲ. ಓಕೆ, ಅದು ಬ್ಲ್ಯಾಕ್ ಬೆಲ್ಟ್, ಆದ್ರೆ ಇದು ರೆಡ್ ಬೆಲ್ಟ್. ಈ ಸದ್ದು ಕೇಳಿದ ತಕ್ಷಣ ಏನ್ ಮಜಾ ಇರುತ್ತಲ್ಲ. ಇದನ್ನೇನಂತಾರೆ ಹೇಳಿ? ಸೊ ಇದು ನಮ್ಮ ಹಸುವಿನ ಒಂದು ಆಭರಣ.
Yes, ಅಲ್ವಾ sir. ಗಂಟೆ, ಎತ್ತಿನ ಗಂಟೆ ಇದು. ಇದನ್ನ ಆಕಳ ಗಂಟೆ, ಎತ್ತಿನ ಗಂಟೆ ಅಂತ ಕರಿತೀವಿ. ಇದನ್ನ ಕಟ್ಕೋಬೇಕು ನೀವು. ಆಗ ನಮ್ಮ ಹಳ್ಳಿ ಮಂದಿ ನೋಡ್ಬಿಟ್ಟು ಈ ಹುಡುಗಿ ನಮ್ಗೆ ಬೇಕು. ಯಾಕಂತಂದ್ರೆ ನಮ್ಮ ಹಳ್ಳಿಗಳಲ್ಲಿ ಈ ಎತ್ತುಗಳನ್ನ ದೇವ್ರ ತರ ಟ್ರೀಟ್ ಮಾಡ್ತಾರೆ ಅಲ್ವಾ. ಅದಕ್ಕೆ ನೋಡಿ, ಈಗ ನೀವು ಹಳ್ಳಿಗೆ ಬರಬೇಕು, ನೀವು ಸೆಲೆಕ್ಟ್ ಆಗ್ಬೇಕು ಅಂತಂದ್ರೆ ಆ ಬ್ಲಾಕ್ ಬೆಲ್ಟ್ ಅಲ್ಲ, ಈ ರೆಡ್ ಬೆಲ್ಟ್ ಬೇಕು. ಈಗ ನೀವೇ ನಮ್ಮ ಹಳ್ಳಿ ಮಂದಿನ ಕೇಳಿ, ದಯವಿಟ್ಟು ನನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತ ಕೇಳಿದ್ರೆ, ಒಂದು ವೋಟ್ ಅಪೀಲ್ ಕೇಳಿದ್ರೆ ಆಮೇಲೆ ವೋಟ್ ಮಾಡ್ತಾರೆ. 75% ಗಿಂತ ಜಾಸ್ತಿ ಬಂತು ಅಂದ್ರೆ ನೀವು ಸೆಲೆಕ್ಟೆಡ್, 50% ಬಂತು ಅಂದ್ರೆ ನೀವು ವೇಟಿಂಗ್ ಲಿಸ್ಟ್, ಬಿಲೋ 50% ಬಂತು ಅಂದ್ರೆ ನೀವು ನಿಮ್ಮ ಮುದ್ದಾದ Okay, ಕುಟುಂಬ sir. ಜೊತೆ ಮನೆಗೆ ಹೋಗ್ಬೋದು. Yes, okay, ಓಕೆ, sir. ವೋಟ್ ಅಪೀಲ್ ಪ್ಲೀಸ್. ನಮಸ್ಕಾರ ರೀ. ತುಂಬಾ ಮುದ್ದಾಗಿ ಬೆಳೆಸಿದಾರೆ ಅಂತ ನನ್ನನ್ನ ಕೀಳಾಗಿ ನೋಡ್ಬೇಡ್ರಿ. ಆ ಕಾಡು ಕೇಳಿದ್ರೆ ಧೂಳೆಪ್ಸ್ ಬಿಡ್ತೀನ್ರಿ. ಯಾರೇ ಬರ್ಲಿ, ಸ್ನೇಹ ಅಂತ ಹೆಸರು ಮಾತ್ರ ಇರ್ಬೋದು, ಬಟ್ ಆ ಕಾಡು ಕೇಳಿದ್ರೆ ಸ್ನೇಹ ಪ್ರೀತಿ ಎಲ್ಲ ದೂರ. First ಆಟ ಆಡಿದ್ಮೇಲೆ ಬೇರೆ ಎಲ್ಲ. ಚಲೋ ಎಂಟರ್ಟೈನ್ ಕೂಡ ಮಾಡ್ತೀನ್ರಿ, ಕರ್ಕೊಂಡು ಹೋಗ್ತೀರಾ? ಈಗ ಹಳ್ಳಿ ಮಂದಿ ನಮ್ಮ ಈ ಬೇಬಿ ಸ್ನೇಹನ ಆಯ್ಕೆ ಮಾಡ್ಕೋತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಅವ್ರ ಕೈಲಿದೆ, ವೋಟಿಂಗ್ ಮೂಲಕ ಗೊತ್ತಾಗತ್ತೆ. ವೋಟಿಂಗ್ ನ ಸಮಯ ಶುರು. ಓಕೆ, ವೋಟಿಂಗ್ ನಡೀತಾ ಇದೆ. ಈಗ ರಿಸಲ್ಟ್ ನ ನೋಡೋ ಸಮಯ. ನಮ್ಮ ಬೇಬಿ ಸ್ನೇಹ ಹಳ್ಳಿ ಪವರ್ ರೀಲೋಡೆಡ್ ನ ಕಂಟೆಸ್ಟೆಂಟ್ ಆಗ್ತಾರೋ ಇಲ್ಲ ನೋಡಬೇಕು. Congratulations, Sneha, you're selected. Fantastic, congratulations, Sneha. ಥ್ಯಾಂಕ್ ಯು ಸರ್. ನೀವೇ ಹಳ್ಳಿ ಪವರ್ ರೀಲೋಡೆಡ್ ನ ಮೊದಲನೆಯ ಸ್ಪರ್ಧಿ. ಎಸ್, ಕಂಗ್ರ್ಯಾಚುಲೇಷನ್ಸ್. ಫಸ್ಟ್ ಬಂದಿದ್ದೀನಿ, ಫಸ್ಟ್ ಪ್ಲೇಸ್ ಗೆದ್ಕೊಂಡೆ ಮನೆಗೆ ಹೋಗ್ತೀನಿ. ವಾವ್, ನಾವು ಕಾಯ್ತಾ ಇದೀವಪ್ಪ, ನೋಡ್ಲೇಬೇಕು. ಸರ್, 3 ತಿಂಗಳು ಮಗಳನ್ನ ನೋಡದೆ ಇರಕ್ಕಾಗತ್ತಾ? ಕಷ್ಟ ಆಗುತ್ತೆ, ಆದ್ರೂ ಇರ್ಬೇಕಲ್ಲ ಸರ್. ಅದು ನಾವಿಬ್ರೇ ಇಲ್ಲಿ ತಂದೆ ತಾಯಿ, ಅಲ್ಲಿ ಎಷ್ಟು ಜನ ತಂದೆ ತಾಯಿ ಇದಾರೆ. ಅವ್ರ ಪ್ರೀತಿ ಸಿಗುತ್ತೆ ಅಂತಂದ್ರೆ, ಹಳ್ಳಿ ಜೀವನ, ಹಳ್ಳಿ ಪ್ರೀತಿ ಅದು ಯಾರಿಗೂ ಸಿಗಲ್ಲ. ನಮ್ಮ ಮಗಳಿಗೆ ಸಿಗ್ತಾ ಇದೆ, ನಿಜವಾಗ್ಲೂ ಅದನ್ನ ಇದ್ ಮಾಡ್ಕೊಂಡ್ ಬರ್ತಾಳೆ. ಈಗ ನಿಮ್ಮ ತಾಯಿನ ಕೇಳ್ಬೇಕು. ಅಮ್ಮ, ಹೇಳಿ ಸರ್. ನಿಮ್ಮ ಮಗಳನ್ನ 3 ತಿಂಗಳು ಮಿಸ್ ಮಾಡ್ಕೋತೀರಾ? ಹೌದು ಸರ್. ಆದ್ರೆ ಏನಾದ್ರೂ ಕೊನೆಯದಾಗಿ ಏನ್ ಹೇಳಕ್ಕೆ, ಏನ್ ಕೊಡಕ್ ಇಷ್ಟಪಡ್ತೀರಾ? ಏನಾದ್ರು ಗಿಫ್ಟ್ ಇದೆಯಾ? ಸರ್, ಗಿಫ್ಟ್ ತಂದಿದ್ದೀನಿ. ಇನ್ನೊಂದು ಮೇನ್ ಆಗಿ ನಿಮ್ಮ ಹತ್ರ ಕೇಳ್ಕೊಳ್ಳೋದೇನು ಅಂದ್ರೆ, ಮನೇಲಿ ಅವ್ರ ಡ್ಯಾಡಿ ಆಗ್ಲಿ ನಾನಾಗ್ಲಿ ಇಬ್ರಲ್ಲೊಬ್ರು ಡೈಲಿ ಊಟ ಮಾಡಿಸ್ತಾನೆ ಇದ್ವಿ. ಅದೊಂದು ಚಾನ್ಸ್ ಕೊಡ್ಬೇಕು ಅಂತ ಕೇಳ್ಕೊಂತೀನಿ ಸರ್. 3 ತಿಂಗಳು ತಿನ್ಸಕ್ ಆಗಲ್ವಲ್ಲ ಸರ್? ಹೌದು, ಕಾಲೇಜ್ಗೆ ಹೋದ್ರು ಫ್ರೆಂಡೇ ಸರ್ ತಿನ್ಸ್ತಾ ಇದ್ದಿದ್ದು. ಕರಾಟೆ ಕ್ಲಾಸ್ಗೆ ಹೋದ್ರು ಫ್ರೆಂಡ್ಸೇ ಸರ್. ಅವಳಾಗ ಅವಳು ಊಟನೇ ಮಾಡಲ್ಲ ಸರ್. ಬನ್ನಿಮ್ಮ. ನೋಡ್ರಪ್ಪ, ಫಸ್ಟ್ ಕೈ ತುತ್ತು. ಇದು ಹಳ್ಳಿ ಪವರು, ಇದು ಹಳ್ಳಿ ಪವರು.